ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿ ತೊಗೊಂಬಂದೀನಿ. ಏನಂತಂದ್ರೆ ಬೀಟ್ರೂಟ್ ಹಲ್ವಾ. ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೀಟ್ರೂಟು ಗ್ರೇಟರ್ ಒಳಗೆ ಹಾಕೊಳಕತ್ತೀನಿ. ನೋಡಿರಿ, ನಿಮಗೆ ತೋರ್ಸಾಕತ್ತೀನಿ ಎಷ್ಟು ಚಂದ ಗ್ರೇಟ್ ಆಗೈತಿ. ಇವಾಗ ಬರ್ರಿ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬಾಣಲಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕೋಬೇಕು. ನಾನು ಬಾದಾಮಿ ಗೋಡಂಬಿ ತೊಗೊಂಡಿನಿ. ನಿಮ್ಮ ಚಾಯ್ಸ್ ಯಾವುದಿರುತ್ತೆ ಅದನ್ನು ನೀವು ಹಾಕೋರಿ. ಈಗ ನಾನು ಅರ್ಧ ಕೆ ಜಿಯಷ್ಟು ಬೀಟ್ರೂಟ್ ತೊಗೊಂಡು ಗ್ರೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು 5 ನಿಮಿಷ ಹುರ್ಕೋಬೇಕು. 5 ನಿಮಿಷ ಹುರ್ಕೊಂಡಿಂದ ಇದಕ್ಕೆ ನಾವು ಆಮೇಲೆ ಹಾಲು ಹಾಕ್ಕೊಳ್ಳೋಣಂತ. ಇದು ಬೀಟ್ರೂಟ್ ಹಲ್ವಾ, ಕ್ಯಾರೆಟ್ ಹಲ್ವಾ ಏನು ಮಾಡ್ತಿರಲ್ಲ ಅದು ಸೇಮ ಮಾಡೋದು ಪ್ರೊಸೆಸ್. ಬಟ್ ಟೇಸ್ಟು ಅಷ್ಟು ಮಸ್ತ್ ಇರ್ತೈತಿ. ಸೇಮ್ ಕ್ಯಾರೆಟ್ ಹಲ್ವಾ ಏನು ಟೇಸ್ಟ್ ಇರುತ್ತಲ್ಲ ಅದೇ ಸೇಮ ಇರುತ್ತೆ. ನೀವು ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟಿಗೆ ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ. ಇವಾಗ ಅದಕ್ಕೆ 2 ಕಪ್ ಅಷ್ಟು ಹಾಲು ಹಾಕೋತೀನಿ. ಹಾಲು ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ಅವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಇವಾಗ ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ ಕಲರು. ಇದು ಇನ್ನೂ ಬೇಯಬೇಕು. ಇವಾಗ ಇನ್ನೂ ಸ್ವಲ್ಪ ಹಾಲಿದೆ. ಇವಾಗ 1 ಸ್ಪೂನ್ ತುಪ್ಪ ಹಾಕೋಬೇಕು. ಮತ್ತು ನಿಮ್ಮ ಚಾಯ್ಸ್ ಸಕ್ಕರೆ ಎಷ್ಟು ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಹಾಕೋರಿ. ಏಲಕ್ಕಿ ಹಾಕೋಬೇಕು. ಏಲಕ್ಕಿ ಹಾಕ್ಕೊಂಡು ಇದನ್ನೊಂದು 2 ನಿಮಿಷ ಬೇಯಿಸ್ಕೋಬೇಕು. ಬೀಟ್ರೂಟ್ ಹಲ್ವಾ ರೆಡಿ ಆಗೋಕೆ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ. ಇವಾಗ ನೋಡಿರಿ ಬೀಟ್ರೂಟ್ ಹಲ್ವಾ ರೆಡಿ ಆಯಿತು. ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಹಾಕೋತೀನಿ. ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ. ಟೇಸ್ಟು ಹಂಗೆ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.